ನಾವೆಲ್ಲರೂ ಎದ್ದು ನಿಂತುಕೊಂಡು ಕೀರ್ತನೆ 2ನೇ ಅಧ್ಯಾಯನ ಓದಿಕೊಳ್ಳೋಣ. ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತನಾಡಿಕೊಳ್ಳುತ್ತಾರಲ್ಲ. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ, ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು. ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸ ಪಡಿರಿ. ಕೊನೆ ವಾಕ್ಯ, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಆತನ ಮೊರೆಹೊಕ್ಕವರೆಲ್ಲರೂ ಧನ್ಯರು. ಆಮೇನ್. ಈ ವಾಕ್ಯ ಯೆಹೋವನನ್ನು ಅಭಿಷೇಕಿಸಿದವನನ್ನು ರಕ್ಷಿಸುವಂಥ ಒಂದು ಪರಿಯನ್ನು ವಿವರಿಸ್ತಾ ಇದೆ. ದಾವಿದನ ಕೀರ್ತನೆಯಲ್ಲಿ ಮೊದಲನೇ ಈ ಒಂದು 2ನೇ ಅಧ್ಯಾಯದಲ್ಲಿ ಒಟ್ಟು 12 ವಾಕ್ಯಗಳನ್ನು ನಾವು ನೋಡ್ಬೋದಾಗಿದೆ. ಇದನ್ನು ನಾವು 4 ಭಾಗಗಳನ್ನಾಗಿ ನಾವು ವಿಂಗಡಿಸ್ತಾ ಹೋದರೆ, ಮೊದಲನೇ ಭಾಗ 1ರಿಂದ 3. ಈ ಭಾಗದಲ್ಲಿ ಏನು ಹೇಳುತ್ತಪ್ಪ ಅಂದರೆ, ಯೆಹೋವನು ನಮ್ಮನ್ನು ಗಮನಿಸ್ತಿದ್ದಾನೆ, ವಿಚಾರಿಸ್ತಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಬೋದು. ಯಾವ ರೀತಿ ನಮ್ಮನ್ನು ಗಮನಿಸ್ತಿದ್ದಾನೆ ಅಂದರೆ, ಮೊದಲನೇ ವಾಕ್ಯ, ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ದೇವ್ರು ಕೇಳ್ತಾ ಇದ್ದಾರೆ, ಯಾಕೆ ಈ ಜನರು ವ್ಯರ್ಥ ಕಾರ್ಯಗಳಲ್ಲಿ ಮುಳುಗಿದ್ದಾರೆ? ವ್ಯರ್ಥ ಕಾರ್ಯ ಅಂದ್ರೇನು? ಲೋಕದ ಕಾರ್ಯಗಳು, ಜಗಳ, ವಂಚನೆ, ಸುಳ್ಳು, ಕಪಟ, ಈ ರೀತಿ ಬೇಡದೇ ಇರುವಂಥ, ದೇವರಿಗೆ ಪ್ರಿಯವಿಲ್ಲದ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನಾವೇನು ಹೇಳ್ತೀವಿ? ಅಸೂಯೆ, ಹೊಟ್ಟೆ ಕಿಚ್ಚು, ಯಾವುದೇ ಇರಲಿ, ಅದನ್ನೆಲ್ಲವನ್ನು ನಾವು ವ್ಯರ್ಥ ಕಾರ್ಯ ಅಂತ ಹೇಳಿ ಕರಿತೀವಿ. ಅದನ್ನು ಯಾಕೆ ಯೋಚಿಸ್ತಿದ್ದೀರಾ ಅಂತ ಹೇಳಿ ದೇವರು ನಮ್ಮನ್ನು ಪ್ರಶ್ನಿಸ್ತಿದ್ದಾನೆ. ಮೊದಲನೇ ವಾಕ್ಯದಲ್ಲಿ ನಾವು ನೋಡ್ಬೋದು ದೇವರು ನಮ್ಮನ್ನು ಯಾವ ರೀತಿ ಆಲೋಚಿಸ್ತಿದ್ದಾರೆ ಅಂತ ಹೇಳಿ. ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಬೇಡಿ, ಧರ್ಮನಿಂದಕರನ್ನೊಡನೆ ಕೂತ್ಕೊಳ್ಬೇಡಿ ಅಂತ ಹೇಳ್ತಿದೆ ವಾಕ್ಯ. ಅದಕ್ಕೂ ಇದಕ್ಕೂ ಒಂದಕ್ಕೊಂದು ಸಂಪರ್ಕ ಇದೆ ವಾಕ್ಯಗಳು. ಸೊ ಹಂಗಾಗಿ ಯೆಹೋವನಿಗೂ ಆತನ ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸಿದ್ದಾರೆ. ಯಾರ ವಿರುದ್ಧವಾಗಿ ಈ ಲೋಕದ ಜನ ಎದ್ದೇಳ್ತಿದ್ದಾರೆ ಅಂದರೆ, ಯೆಹೋವನಿಗೂ ಆ ದೇವರಿಗೂ ಮತ್ತು ಆ ದೇವರಿಂದ ಅಭಿಷೇಕಿಸಲ್ಪಟ್ಟ ನಮ್ಮಿಬ್ಬರಿಗೂ ಏನು ಮಾಡ್ತಿದ್ದಾರೆ? ಈ ಲೋಕ ವಿರೋಧವಾಗಿ ನಿಂತಿದ್ದಾರೆ. ಯಾಕೆ ವಿರೋಧ? ಅವ್ರಿಗೆ ಯಾಕೆ ಇಷ್ಟ ಆಗ್ತಿಲ್ಲ ನಾವು ಅಂತಂದರೆ, ದೇವರು ಹೇಳ್ತಿದ್ದಾರೆ, ಸತ್ಯ ಮಾರ್ಗದಲ್ಲಿ ನಡೀರಿ, ತಪ್ಪು ಮಾಡಬೇಡಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕ್ಷಮಿಸಿರಿ ಅಂತ ಹೇಳುತ್ತೆ. ಆ ಸತ್ಯವೇದವನ್ನು ಯಾರೂ ಇಷ್ಟಪಡೋದಿಲ್ಲ ಈ ಲೋಕದ ಜನ. ಆದ್ದರಿಂದ ಯೆಹೋವನಿಗೂ ದೇವರಿಗೂ ಆತನಿಂದ ಅಭಿಷೇಕಿಸಲ್ಪಟ್ಟ ನಮಗೂ ಮತ್ತು ನಿಮಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ಹೊಂಚು ಹಾಕಿ ಕಾಯುತ್ತಿದ್ದಾರೆ. ನಂತರ 3ನೇದು, ಅವರು ಹಾಕಿದ ಬಂಧನಗಳನ್ನು ಕಿತ್ತಿ ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತನಾಡಿಕೊಳ್ಳುತ್ತಾರಲ್ಲ. ನಮಗೆ ದೇವರು ಹಾಕಿರುವಂಥ ಬಂಧನ ಯಾವುದು? ಪ್ರೀತಿ ಎನ್ನುವಂಥ ಒಂದು ಬಂಧನ. ಒಬ್ಬರಿಗೊಬ್ಬರು ಕ್ಷಮಿಸಿರಿ, ಪ್ರೀತಿಸಿರಿ, ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಿರಿ ಎನ್ನುವಂಥ ಬಂಧನವನ್ನು ಕಿತ್ತು ಬಿಸಾಡೋಣ. ಇವರಲ್ಲಿ ಐಕ್ಯತೆ ಇರಕೂಡ್ದು, ಸಹೋದರ ಸಹೋದರಿಯಲ್ಲಿ ಐಕ್ಯತೆ ಇರಕೂಡ್ದು, ಆ ಬೇಡಿಗಳನ್ನು ಬಿಸಾಡೋಣ ಅಂತ ಹೇಳಿ ಈ ಲೋಕದ ಜನ ನಮ್ಮ ವಿರುದ್ಧವಾಗಿ ಹೊಂಚು ಹಾಕುತ್ತಿದ್ದಾರೆ. ನಮ್ಮಲ್ಲಿ ಅವರು ಒಂದು ಅಂತ ಹೇಳಿ ಭಾವಿಸಲ್ಲ ಈ ಲೋಕದ ಜನ. ಸೊ ಈ 1ರಿಂದ 3ನೇ ಅಧ್ಯಾಯನ ಏನು ಹೇಳುತ್ತೆ ಅಂದರೆ, ದೇವರು ನಮ್ಮನ್ನು ಗಮನಿಸ್ತಿದ್ದಾರೆ, ವಿಚಾರಿಸ್ತಿದ್ದಾರೆ. ಹಾಗೆ 139 ಕೀರ್ತನೆಯನ್ನು ತೆಗೆದುಕೊಂಡು ನೋಡೋಣ. 1ರಿಂದ 3 ವಾಕ್ಯ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ.
ಯಾರಿಗೆ ಗೋಚರವಾಗಿದೆ? ಯೆಹೋವನಿಗೆ, ದೇವರಿಗೆ. ನಮ್ಮ ನಡತೆ, ನಮ್ಮ ಬಾಯಿ ಮಾತು, ನಮ್ಮ ಆಲೋಚನೆಗಳು, ನಮ್ಮ ಹೃದಯವಂತಿಕೆ, ಒಬ್ಬರ ಹತ್ರ ಹೇಗೆ ಮಾತಾಡ್ತೀವಿ, ಹೇಗೆ ಕೂತ್ಕೊಳ್ತೀವಿ, ಪ್ರತಿಯೊಂದನ್ನು ದೇವರು ಪರಿಶೋಧಿಸುವವರಾಗಿದ್ದಾರೆ. ನೋಡಿ, ನಾವು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಾನೆ. ಎಷ್ಟು ಈ ಕೀರ್ತನೆಗಳಲ್ಲಿ ಯಾವ ರೀತಿ ದೇವರು ನಮ್ಮನ್ನು ವಿಚಾರಿಸ್ತಿದ್ದಾನೆ, ಆಲೋಚಿಸ್ತಿದ್ದಾನೆ ಅನ್ನೋದನ್ನು ನಾವು ನೋಡ್ಬೋದು. ನಂತರ 4-6 ವಾಕ್ಯ ದೇವರ ಒಂದು ಸದುತ್ತರವನ್ನು ನಾವು ನೋಡ್ಬೋದು. 4ನೇ ವಾಕ್ಯ ಹೇಳುತ್ತೆ, ಪರಲೋಕದಲ್ಲಿ ಆಸನರೂಢನಾಗಿರುವ ಆತನು ಅದಕ್ಕೆ ನಗುತ್ತಾನೆ. ಕರ್ತನು ಅವರನ್ನು ಪರಿಹಾಸ್ಯ ಮಾಡುತ್ತಾನೆ. ಯಾರನ್ನು? ನಮ್ಮನ್ನು ಹೀಯಾಳಿಸುವವರನ್ನು. ನಮ್ಮನ್ನು ಯಾರು ಬೇಡವೆಂದು ತಳ್ಳಿಬಿಡ್ತಾರೋ, ಯಾರು ನೀವು ಸತ್ಯ ಮಾರ್ಗದಲ್ಲಿ ನಡೀತಿರೋ ಸರಿ ಇಲ್ಲ ಅಂತ ಹೇಳಿ ಅಪಹಾಸ್ಯ ಮಾಡ್ತಾರೋ, ದೇವರು ಅವ್ರನ್ನ ನೋಡೇ ಅಪಹಾಸ್ಯ ಮಾಡ್ತಾರೆ. ನೀವು ನಮ್ಮ ಮಕ್ಕಳನ್ನೇ, ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವರನ್ನೇ ನೀವು ಈ ರೀತಿ ನಡೆಸ್ಕೊಳ್ತಿದ್ದೀರಾ, ನಿಂದಿಸ್ತಿದ್ದೀರಾ ಅಂತಂದರೆ ನಿಮ್ಮ ಸ್ಥಿತಿ ಏನು ಹೇಳಲಿ ಅಂತ ಹೇಳಿ ಪರಲೋಕದಲ್ಲಿ ಆಸೀನರೂಢನಾಗಿರುವ ಆತನು ಅದಕ್ಕೆ ನಗುತ್ತಾನೆ. ಆನಂತರ ಆತನು ಸಿಟ್ಟಾಗಿ, ದೇವರು ಸಿಟ್ಟಾಗಿ ಏನು ಹೇಳ್ತಾನೆ ಅಂದರೆ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲೇ ಸ್ಥಾಪಿಸಿದ್ದಾಯಿತು. ಮುಯಿಗೆ ಮುಯಿ ತೀರಿಸುವವನ ನಾನು ಆಲ್ರೆಡಿ ಏನು ಮಾಡಿಬಿಟ್ಟಿದ್ದೀನಿ? ಸ್ಥಾಪಿಸಿದ್ದಾಯಿತು. ನಿಮಗೆ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರೆ, ಹೊಂಚು ಹಾಕಿದರೆ ಅವರನ್ನು ನಾವು ನೋಡ್ಕೊಳ್ತೀವಿ. ನಿಮ್ಮ ಕಾರ್ಯ ಇಷ್ಟೇ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಪ್ರೀತಿಸಿರಿ, ಅಷ್ಟೇ. ಅದನ್ನು ನಾನು ನೋಡ್ಕೊಳ್ತೀನಿ ಅಂತ. ಸೊ ಈ 6ನೇ ವಾಕ್ಯ, ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು. ಯಾರನ್ನು ಕಳವಳಿಸ್ತಾರೆ? ಸೇವಕರ ವಿರುದ್ಧವಾಗಿ ಮಾತನಾಡುವವರನ್ನು, ದೇವರನ್ನು ಅಂಗೀಕರಿಸುವವರ ವಿರುದ್ಧವಾಗಿ ಯಾರಾದರೂ ಮಾತನಾಡಿದ್ರೆ ಅವರ ಮೇಲೆ ಏನು ಇಳಿದು ಬರುತ್ತೆ? ದೇವರ ಕೋಪಾವೇಶ ಇಳಿದು ಬರುತ್ತೆ ಅನ್ನೋದನ್ನು ಈ ವಾಕ್ಯದಲ್ಲಿ ನಾವು ನೋಡ್ಬೋದು. ಅಂದರೆ ಇದು 4-6 ವಾಕ್ಯ ಏನು ಹೇಳುತ್ತೆ ಅಂದರೆ, ದೇವರ ಒಂದು ಸದುತ್ತರವನ್ನು, ಪ್ರತಿಕ್ರಿಯೆಯನ್ನು ನಾವು ನೋಡ್ಬೋದು. ನೆಕ್ಸ್ಟು 3ನೇ ಒಂದು ಭಾಗದಲ್ಲಿ 7-9 ವಾಕ್ಯವನ್ನು ನಾವು ನೋಡೋದಾದರೆ, ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ. ಯೆಹೋವನ ಆಜ್ಞೆಯನ್ನು ತಿಳಿಸೋದು ಯಾರು? ಸಭೆ. ದೇವರ ಕಟ್ಟಳೆಗಳನ್ನು, ದೇವರ ನಿಯಮಗಳನ್ನು ಬೋಧಿಸುವುದು ಸಭೆ. ಆ ಸಭೆ ಏನು ಹೇಳುತ್ತೆ ಅಂದರೆ, ದೇವ್ರು ಯಾವ ರೀತಿಯೆಲ್ಲ ನಡೆದುಕೊಳ್ಬೇಕು ವಿಶ್ವಾಸಿಗಳು ಅನ್ನೋದನ್ನು ಒಂದು ಸಭೆ ಬೋಧಿಸುತ್ತೆ ನಮಗೆ. ಅದೇನು ಹೇಳುತ್ತಪ್ಪ ಅಂದರೆ, ಮೊದಲನೇದಾಗಿ, ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ನೀನು ಕೇಳಿಕೊಂಡ್ರೆ ಏನು ಬೇಕಾದರೂ ಕೊಡ್ತೀನಿ. ಬೇಡಿರಿ, ಆಗ ಕೊಡಲ್ಪಡುವುದು. ತಟ್ಟಿರಿ, ಆಗ ತೆರೆಯಲ್ಪಡುವುದು ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ನೀವು ಕೇಳ್ಕೊಂಡ್ರೆ ಏನು ಬೇಕಾದರೂ ಕೊಡ್ತೀನಿ. ಭೂಮಿಯ ಕಟ್ಟಕಡೆವರೆಗೂ ಇರುವಂಥ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಆಳ್ವಿಕೆ ಮಾಡಲಿಕ್ಕೆ ನಿಮಗೆ ಕೊಡ್ತೀನಿ. ನಂತರ ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವೆ. ಕಬ್ಬಿಣದ ಗದೆ ಅನ್ನೋದು ನ್ಯಾಯವಾದದ್ದು, ಸ್ಥಿರವಾದದ್ದು, ನೀತಿ ಉಳ್ಳದ್ದು. ಅದು ಸುಮ್ಮನೆ ದೇವರು ಯಾರನ್ನೂ ಪನಿಷ್ಮೆಂಟ್ ಮಾಡೋದಿಲ್ಲ. ಯಾರು ಧರ್ಮಕ್ಕೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ ಎದ್ದೊಳ್ತಾರೋ ಖಂಡಿತವಾಗಿ ಅವರನ್ನು ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡಿ ಮಣ್ಣಿನ ಮಡಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುತ್ತಾರೆ. ಮಣ್ಣಿನ ಮಡಕೆ ಯಾವುದಾದ್ರೂ ಒಂದು ಗಟ್ಟಿ ಪದಾರ್ಥಕ್ಕೆ ತಗಲಿದ್ರೆ ಅದು ಒಡೆದೇ ಹೋಗ್ಬಿಡುತ್ತೆ. ಅಷ್ಟು ಸುಲಭ ದೇವರಿಗೆ ಅಂತ. ನಂತರ ಕೊನೆ ವಾಕ್ಯ ಅಲ್ಲ, 4ನೇ ಭಾಗ ಹೇಳುತ್ತೆ, 10-12ನೇ ವಾಕ್ಯ, ರಾಜರು ಮತ್ತು ಆಡಳಿತಗಾರರಿಗೆ ದೇವರು ಒಂದು ಸಲಹೆ ಮತ್ತು ಒಂದು ಎಚ್ಚರಿಕೆಯನ್ನು ಕೊಡುವವರಾಗಿದ್ದಾರೆ. ಏನು ಆ ಎಚ್ಚರಿಕೆ ಅಂದರೆ, ಆದುದರಿಂದ ಅರಸುಗಳಿರ ವಿವೇಕಿಗಳಾಗಿರಿ, ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ, ಇಲ್ಲವಾದರೆ ನೀವು ದಾರಿಯಲ್ಲೇ ನಾಶವಾದಿರಿ. ಅದು ಎಚ್ಚರಿಕೆ. ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿ ನಡುಗುತ್ತಾ ಉಲ್ಲಾಸ ಪಡಿರಿ. ಅಂದರೆ ಭಯಭಕ್ತಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಬರೀ ಭಾನುವಾರ ಬರ್ತೀವಿ, ಹೋಗ್ತೀವಿ, ಇಷ್ಟೇ. ಆದರೆ ನಿಜವಾದ ಭಯಭಕ್ತಿ ಏನು ಎಂಬುದನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅಂಥ ಭಕ್ತರಿಗೆ ದೇವರು ಯಾವಾಗಲೂ ಅವರ ಜೀವಿತದಲ್ಲಿ ಉಲ್ಲಾಸವನ್ನೇ, ಸಂತೋಷವನ್ನೇ ಕೊಡುವವರಾಗಿದ್ದಾರೆ. 12 ವಾಕ್ಯ, ಆತನ ಮಗನಿಗೆ ಮುದ್ದಿಡಿರಿ. ಅವ್ರನ್ನ ನಾವು ಪ್ರೀತಿಸಬೇಕು. ನಾವು ಅವ್ರನ್ನ ಪ್ರೀತಿಸಿದ್ರೆ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ. ಪರಲೋಕದಲ್ಲಿ ನಮ್ಮನ್ನು ಅವರು ಮಕ್ಕಳು ಎಂಬುದಾಗಿ ಹೇಳ್ಕೊಳ್ತಾರೆ. ಆ ರೀತಿ ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ನಾವು ಮಾಡೋ ಕೆಲಸ ಯಾವುದು ಕೈಗೂಡೋದಿಲ್ಲ. ಪ್ರತಿಯೊಂದರಲ್ಲೂ ಅಡಚಣೆ ಯಾಕೆ ಬರುತ್ತೆ ಅಂದರೆ, ನಾವು ಮಾಡುವಂಥ ಕೆಲಸ, ನಾವು ಮಾಡುವಂಥ ಆಲೋಚನೆ ಪ್ರತಿಯೊಂದು. ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಯಾರು ಮೊರೆ ಹೊಕ್ಕುವವರು ಅಂತಂದರೆ, ದೇವರ ವಾಕ್ಯಕ್ಕೆ ವಿಧೇಯರಾದವರು, ದೇವರೇ ನನ್ನ ಜೀವ, ದೇವರೇ ನನಗೆ ಆಧಾರ ಅಂತ ಹೇಳಿ ಅವರನ್ನೇ ಹಿಡಿದುಕೊಳ್ಳುವವರು ಪ್ರತಿಯೊಬ್ಬರು ಧನ್ಯರು ಎಂಬುದಾಗಿ ಈ ಅಧ್ಯಯನದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಹಾಗಾಗಿ 1 ನಿಮಿಷಗಳ ಕಾಲ ಕಣ್ಣನ್ನು ಮುಚ್ಚಿ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ.
ದೇವರೇ ನಿಮಗೆ ಸ್ತೋತ್ರ ರಾಜ. ಪರಿಶುದ್ಧರೇ, ಉತ್ತಮನೇ, ನಮ್ಮನ್ನು ಅನುದಿನವೂ ಅನುಕ್ಷಣವೂ ಆಲೋಚಿಸಿ ತಿಳ್ಕೊಳ್ಳುವಂಥ ದೇವರು, ವಿಚಾರಿಸುವ ದೇವರು ನೀವಾಗಿದ್ದೀರ ಏಸಪ್ಪ. ಏಸಪ್ಪ, ನಾವೇನಾದರೂ ಆಲೋಚನೆಗಳಲ್ಲಿ, ನಮ್ಮ ನಡತೆಯಲ್ಲಿ, ನಾವು ಮಾತನಾಡುವುದರಲ್ಲಿ, ನಮ್ಮ ಜೀವಿತದಲ್ಲಿ ಏನೇ ಕುಂದು ಕೊರತೆಗಳು ಇದ್ದರೂ ಸ್ವಾಮಿ ನಮ್ಮನ್ನು ಕ್ಷಮಿಸಿಬಿಡಿರಿ ರಾಜ. ಅನ್ಯ ಜನಗಳಂತೆ ವ್ಯರ್ಥ ಕಾರ್ಯಗಳಲ್ಲಿ ಮುಳುಗದಂತೆಯೋ, ದೇವರು ಹೇಳುವಂಥ ಕಟ್ಟಳೆಗಳನ್ನು ಮೀರಿ ನಡೆಯದಂತೆಯೋ ಒಳ್ಳೆಯ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ನಿಮ್ಮ ಕೋಪವು ನಿಮ್ಮ ಒಂದು ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ನಮಗೆ ಬಲ್ಲವರಾಗಿದ್ದೇವೆ ಸ್ವಾಮಿ. ದಯಮಾಡಿ ಸ್ವಾಮಿ, ನಮ್ಮ ಮೇಲೆ ನಿಮ್ಮ ಕೃಪೆಯು ದಯೆಯು ಯಾವಾಗಲೂ ಇರುವುದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ನಾಮ ಮಹಿಮೆ ಹೊಂದಲ್ಪಡಲಿ. ನಿಮ್ಮ ಪ್ರೀತಿಗೆ ಪಾತ್ರರಾಗಿ ಕಾಣಲ್ಪಡಲು ಬಂದಿರುವಂಥ ಒಬ್ಬೊಬ್ಬರನ್ನು ಹೆಸರಾಗಿ ಪ್ರತ್ಯೇಕವಾಗಿ ಆಶೀರ್ವದಿಸಲ್ಪಡಲಿ. ಯೇಸುವೆ, ನಿಮ್ಮ ನಾಮದಲ್ಲಿ ಬೇಡುತ್ತಿದ್ದೇನೆ ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೇನ್. ಕೀರ್ತನೆ ಭಾಗವನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಸಭಾಪಾಲಕರಿಗೆ ಕರ್ತನ ನಾಮದಲ್ಲಿ ವಂದಿಸುತ್ತೇನೆ.